ನೀವೇನಾದರೂ ಡೆವಲಪರ್ ಆಗಿ ವಿ ಎಸ್ ಕೋಡ್ ಒಳಗಡೆ ಆ್ಯಂಟಿಗ್ರಾವಿಟಿ 2.2 ಇನ್ಸ್ಟಾಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ರಿ ಅಂತಂದ್ರೆ ನಿಮಗೊಂದು ಗುಡ್ ನ್ಯೂಸ್ ಐತಿ. ಇಲ್ಲಿವರೆಗೂ ವಿ ಎಸ್ ಕೋಡ್ ಒಳಗಡೆ ಆ್ಯಂಟಿಗ್ರಾವಿಟಿಯನ್ನು ಗೂಗಲ್ದವರು ಅಫಿಷಿಯಲಿ ರಿಲೀಸ್ ಮಾಡಿರಲಿಲ್ಲ. ಬಟ್ ಇವಾಗ ಅದು ಚೇಂಜ್ ಆಗ್ಲಿಕ್ಕತ್ತೈತಿ. ಯಾಕಂತಂದ್ರೆ ಗೂಗಲ್ದವರ ಅಫಿಷಿಯಲಿ ವಿ ಎಸ್ ಕೋಡ್ ಒಳಗಡೆ ಆ್ಯಂಟಿಗ್ರಾವಿಟಿ 2.2 ಇನ್ಸ್ಟಾಲ್ ಮಾಡಲಿಕ್ಕೆ ಎಕ್ಸ್ಟೆನ್ಷನನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಈ ಎಕ್ಸ್ಟೆನ್ಷನನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು, ಸೆಟಪ್ ಮಾಡೋದು ಅಂತೇಳಿ ಎಂಡ್ ಟು ಎಂಡ್ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂತಂದ್ರೆ ವಿ ಎಸ್ ಕೋಡನ್ನು ಓಪನ್ ಮಾಡಿರಿ. ಓಪನ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟೆನ್ಷನ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಬಂದುಬಿಟ್ಟು ಗೂಗಲ್ ಆ್ಯಂಟಿಗ್ರಾವಿಟಿ ಅಂತ ಹೇಳಿ ಸರ್ಚ್ ಮಾಡಿರಿ. ಒಂದ್ಸರಿ ನಿಮ್ಗೆ ಇಲ್ಲಿ ರಿಸಲ್ಟ್ಸ್ ಬಂದಮೇಲೆ ನಿಮಗೆ ಇಲ್ಲಿ ಬಹಳಷ್ಟು ಕಾಣಿಸ್ತಾವ. ಗೂಗಲ್ ಆ್ಯಂಟಿಗ್ರಾವಿಟಿ, ಆ್ಯಂಟಿಗ್ರಾವಿಟಿ ಫಾರ್ ಕೋ ಪೈಲಟ್, ಆ್ಯಂಟಿಗ್ರಾವಿಟಿ ಫಾರ್ ವಿ ಎಸ್, ಈ ಥರ ಭಾಳಷ್ಟು ಕಾಣಿಸ್ತಾವ. ಬಟ್ ಇದ್ರೊಳಗಡೆ ಭಾಳಷ್ಟು ಥರ್ಡ್ ಪಾರ್ಟಿ ಅದಾವ, ಗೂಗಲ್ದಿಂದ ಇಲ್ಲ. ಸೊ ಗೂಗಲ್ದಿಂದ ಇರೋದು ಯಾವುದು ಅಂತ ನಾನು ನಿಮ್ಗೆ ಐಡೆಂಟಿಫೈ ಮಾಡೋಕೆ ಹೇಳ್ತೇನೆ ನೋಡ್ರಿ. ಇಲ್ಲಿ ಥರ್ಡ್ ಆಪ್ಷನ್ ಐತಿ ನೋಡ್ರಿ, ಗೂಗಲ್ ಆ್ಯಂಟಿಗ್ರಾವಿಟಿ ಅಂತ ಹೇಳ್ಬಿಟ್ಟು ಗೂಗಲ್ ಅಂತ ಇಲ್ಲಿ ಬರ್ದಿದ್ದೈತಿ. ಯಾರು ಬಿಲ್ಡ್ ಮಾಡಿದಾರಲ್ಲ ಅವ್ರ ಹೆಸರು ಐತಿ ಇಲ್ಲಿ. ಮತ್ತು ಚೆಕ್ ಮಾರ್ಕ್ ಕೂಡ ಸಿಗ್ತೈತಿ ನಿಮ್ಗೆ, ವೆರಿಫೈಡ್ ಸಿಂಬಲ್ ಕೂಡ ಐತಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ನೋಡ್ರಿ, ಇದು ವೆರಿಫೈಡ್ ಗೂಗಲ್ ಅಕೌಂಟಿಂದ ಪಬ್ಲಿಷ್ ಮಾಡಿರೋದೈತಿ. ಇದ್ರ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಇದು ಎಕ್ಸ್ಟರ್ನಲ್ ಸೈಟ್ಗೆ ತೊಗೊಂಡು ಹೋಗ್ತೈತಿ, ಗೂಗಲ್ ಸೈಟ್ಗೆ. ಇಲ್ಲಿ ನಿಮ್ಗೆ ಡೈರೆಕ್ಟ್ಲಿ ಇನ್ಸ್ಟಾಲ್ ಆಪ್ಷನ್ ಐತಿ. ಆಮೇಲೆ ಇದನ್ನು ಚೆಕ್ ಮಾರ್ಕ್ ಮಾಡಿ ನೀವು ಏನು ಮಾಡ್ಬೋದು ಅಂತಂದರೆ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಏನಾದರೂ ಫೀಚರ್ಸ್ ಏನೆಲ್ಲ ಇದಾವೆ ಅಂತ ನೋಡಬೇಕಿತ್ತು ಅಂತಂದರೆ ಇಲ್ಲೆಲ್ಲ ನಿಮ್ಗೆ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಜಸ್ಟ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿರಿ. ಮೇಕ್ ಶೂರ್ ಇಲ್ಲಿ ಆಟೋ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ದೀರಿ. ಆಮೇಲೆ ಇಲ್ಲಿ ಟ್ರಸ್ಟ್ ಅಂತ ಕೊಡ್ರಿ, ಟ್ರಸ್ಟೆಡ್ ಅಂತ ಕೊಡ್ರಿ. ದೆನ್ ಇವಾಗಿದೆ ಇನ್ಸ್ಟಾಲ್ ಆಗಲಿಕ್ಕೆ ಶುರು ಆಗೈತೆ. ಸೊ ಇವಾಗಿದೆ ಇನ್ಸ್ಟಾಲ್ ಆಗೈತಿ ನೋಡ್ರಿ. ಇಲ್ಲಿ ಇನ್ಸ್ಟಾಲ್ ಆದ ತಕ್ಷಣ ಇಲ್ಲಿ ಡಿಸೇಬಲ್ ಆಮೇಲೆ ಅನ್ಇನ್ಸ್ಟಾಲ್ ಆಪ್ಷನ್ ಬಂತು. ಸೊ ಇವಾಗ ನಿಮ್ಮ ವಿ ಎಸ್ ಕೋಡ್ ಒಳಗಡೆ ಗೂಗಲ್ ಆ್ಯಂಟಿಗ್ರಾವಿಟಿ ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗೈತೆ. ಒಂದ್ಸಾರಿ ಇದು ಇನ್ಸ್ಟಾಲ್ ಆದಮೇಲೆ ನೀವಿಲ್ಲಿ ವಿ ಎಸ್ ಕೋಡ್ ಒಳಗಡೆ ಆ್ಯಂಟಿಗ್ರಾವಿಟಿಯನ್ನು ಯೂಸ್ ಮಾಡ್ಬೋದು. ಲೇಟೆಸ್ಟ್ ಜಮನೈ ಮಾಡೆಲನ್ನು ಕೂಡ ಯೂಸ್ ಮಾಡ್ಬೋದು. ವೆಬ್ಸೈಟ್ಸ್ ಬಿಲ್ಡ್ ಮಾಡಿರಿ, ಲ್ಯಾಂಡಿಂಗ್ ಪೇಜಸ್ ಬಿಲ್ಡ್ ಮಾಡಿರಿ, ಅಪ್ಲಿಕೇಶನ್ ಬಿಲ್ಡ್ ಮಾಡಿರಿ, ಆಮೇಲೆ ವೆಬ್ ಡೆವಲಪ್ಮೆಂಟ್ ಮಾಡಿರಿ, ಡಿಬಗ್ ಮಾಡಿರಿ, ಓಲ್ಡ್ ಪ್ರಾಜೆಕ್ಟನ್ನು ಮತ್ತೆ ಇಂಪ್ರೂವ್ ಮಾಡಿರಿ. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್ ಜಸ್ಟ್ ವಿತ್ ವೈಬ್ ಕೋಡಿಂಗ್ ಆಮೇಲೆ ಏಜೆಂಟಿಕ್ ಕೋಡಿಂಗ್ ಯೂಸ್ ಮಾಡ್ಕೊಂಡ, ರೈಟ್. ಸೊ ಇವಾಗ ಇದು ಓಪನ್ ಆಗೈತಿ, ರೈಟ್. ಸೊ ಇಲ್ಲಿ ನೋಡ್ರಿ, ನೀವು ನೋಡ್ತಿರ್ಬೋದ ಡೈರೆಕ್ಟ್ಲಿ ನನಗೆ ಇಲ್ಲಿ ಜಮನೈ 3.7 ಮಾಡೆಲ್ ಕಾಣಿಸ್ಲಿಕ್ಕತ್ತೈತಿ, ಲೇಟೆಸ್ಟ್ ಮಾಡೆಲ್ ಐತಿ. ಆಮೇಲೆ ನೀವು ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಸಿಗ್ತೈತಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿ ನೀವಿಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ಗಳನ್ನು ಮಾಡ್ಬೋದ. ಇದ್ರ ಬಗ್ಗೆ ನಾ ಇನ್ ಡೆಪ್ತ್ ಆಗಿ ಆಮೇಲೆ ಮತ್ತೆ ವಿಡಿಯೋಸನ್ನು ಮಾಡ್ತಾನೆ. ದಿಸ್ ವಿಡಿಯೋ ಈಸ್ ಓನ್ಲಿ ಕಾನ್ಸಂಟ್ರೇಟೆಡ್ ಆನ್ ಹೌ ಟು ಎನೇಬಲ್ ಇಟ್, ಓಕೆ. ಆಮೇಲೆ ಇಲ್ಲಿ ಅಪಿಯರೆನ್ಸನ್ನು ಚೇಂಜ್ ಮಾಡ್ಕೊಳ್ಬೋದಾ, ರೈಟ್. ಸೊ ಅಪಿಯರೆನ್ಸನ್ನು ಚೇಂಜ್ ಮಾಡಿರಿ, ಮಾಡೆಲ್ಸ್ಗಳನ್ನು ಇಲ್ಲಿಂದ ಪಿಕ್ ಮಾಡಿರಿ. ನೀವು ಯಾವ ಮಾಡೆಲ್ಸನ್ನು ಯೂಸ್ ಮಾಡ್ತಾ ಇದ್ದೀರಿ ಅದೆಲ್ಲ ಇಲ್ಲಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಬರ್ತೈತಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಹೊಸ ಕನ್ವರ್ಸೇಷನ್ ಸ್ಟಾರ್ಟ್ ಆಗ್ತೈತಿ. ಇಲ್ಲಿಂದ ನೀವು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಇಲ್ಲಿಂದ ಕ್ವಿಕ್ ಸ್ಟಾರ್ಟನ್ನು ಶುರು ಮಾಡ್ಬೋದು. ಇಟ್ ಈಸ್ ಸಿಮಿಲರ್ಲಿ ಲೈಕ್ ಆ್ಯಂಟಿಗ್ರಾವಿಟಿ ID ಯಾವ ಥರ ಯೂಸ್ ಮಾಡ್ತಿರಲ್ಲ ಅದೇ ಥರ ಇಲ್ಲೂ ಕೂಡ ವರ್ಕ್ ಆಗ್ತೈತಿ. ಸೊ ಜಸ್ಟ್ ಫಾರ್ ಫನ್ ಲೆಟ್ ಮೀ ಗಿವ್ ಅ ಸಿಂಪಲ್ ಪ್ರಾಂಪ್ಟ್, ಕ್ರಿಯೇಟ್ ಮೀ ಅ ಸಿಂಪಲ್ ಕ್ಯಾಲ್ಕುಲೇಟರ್. ವರ್ಕ್ ಆಗ್ತೈತಿ ಇಲ್ಲೋ ಅಂತ ನಿಮ್ಗೊಂದು ಸಾರಿ ತೋರಿಸ್ತಾ ಇದ್ದೇನೆ ಲೈಟ್. ಓಕೆ, ಸೊ ಜಮನೈ 3.7 ಫ್ಲ್ಯಾಶನ್ನು ಯೂಸ್ ಮಾಡ್ತಾ ಇದ್ದಾನೆ. ಎಂಟರ್ ಕೊಡ್ತಾ ಇದ್ದಾನೆ. ಲೆಟ್ಸ್ ಸಿ ಇಫ್ ಇಟ್ ವರ್ಕ್ಸ್ ಆರ್ ನಾಟ್. ಆಲ್ ರೈಟ್, ಇಲ್ಲಿ ಪರ್ಮಿಷನನ್ನು ಕೇಳಿಕತ್ತೈತಿ, ಸಬ್ಮಿಟ್ ಅಂತ ಕೊಡ್ತಾ ಇದ್ದಾನೆ. ಓಕೆ, ನಮಗೆ ಇಂಪ್ಲಿಮೆಂಟೇಷನ್ ಪ್ಲ್ಯಾನನ್ನು ಕೊಟ್ಟೈತಿ. ಸಿ ಜಸ್ಟ್ ಲೈಕ್ ಆ್ಯಂಟಿಗ್ರಾವಿಟಿಯನ್ನು ಯಾವ ಥರ ಯೂಸ್ ಮಾಡ್ತೀವಲ್ಲ ಅದೇ ಥರ ಇಲ್ಲೂ ಕೂಡ ವರ್ಕ್ ಆಗ್ಲಿಕ್ಕತ್ತೈತಿ. ಇಟ್ ಇಸ್ ಸೂಪರ್ ಅಮೇಝಿಂಗ್. ಸೊ ನೀವಿವಾಗ ವಿ ಎಸ್ ಕೋಡಿಂದ ಮೈಗ್ರೇಟ್ ಆಗಬೇಕು ಅಂತ ಇಲ್ಲ, ಇಲ್ಲೇ ಈ ಎಕ್ಸ್ಟೆನ್ಷನನ್ನು ಇನ್ಸ್ಟಾಲ್ ಮಾಡಿ ಇಲ್ಲಿಂದನೇ ಡೆವಲಪ್ಮೆಂಟನ್ನು ಮಾಡ್ಬೋದು. ದಿಸ್ ಇಸ್ ಅಮೇಝಿಂಗ್. ಓಕೆ, ಸೊ HTML ಪೇಜ್ ಒಳಗಡೆ ಮಾಡ್ಲಿಕ್ಕತ್ತೈತಿ. ಫೈನ್, ಐ ವಿಲ್ ಜಸ್ಟ್ ಸೇ ಪ್ರೊಸೀಡ್. ಓಕೆ, ಐ ಥಿಂಕ್ ಇಟ್ ಹ್ಯಾಸ್ ಡನ್ ಇಟ್ಸ್ ಜಾಬ್. ಲೆಟ್ ಮೀ ಅಕ್ಸೆಪ್ಟ್ ಇಟ್. ಓಕೆ, ಇಲ್ಲಿ ನೋಡ್ರಿ, ಇದು ನಮ್ಗೆ ಕ್ಯಾಲ್ಕುಲೇಟ್ರನ್ನು ಕ್ರಿಯೇಟ್ ಮಾಡಿ ಕೊಟ್ಟೈತಿ ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ಆ್ಯಸ್ ವೆಲ್. ದಟ್ ಈಸ್ ಅಮೇಝಿಂಗ್. ಸೊ
ಇದರಿಂದ ಗೊತ್ತಾಯ್ತಾ ನಮ್ಗೆ VS ಕೋಡ್ ಒಳಗಡೆ ಆಂಟಿ ಗ್ರಾವಿಟಿ ಸಕ್ಸಸ್ಫುಲ್ ಆಗಿ ವರ್ಕ್ ಆಗ್ಲಿಕ್ಕತ್ತೈತಿ ಅಂತ ಹೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಮ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.